ನಿಷ್ಪಕ್ಷಪಾತವಾದ ತನಿಖೆ, ಆರೋಪಕ್ಕೆ ಅವಕಾಶಗಳಿಲ್ಲದಂತೆ ಇರುವಂಥ ತನಿಖೆ ಮಾಡ್ತಾ ಇರೋರು CID ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಮೈಕೆಲ್ ಡಿ ಕುನ್ಹಾ ನಿವೃತ್ತ ನ್ಯಾಯಾಧೀಶರು, ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು. ಆಗಲಿ ಅಶ್ವಥ್ ನಾರಾಯಣ ಅವರೇ, ತನಿಖೆ ಆಗಲಿ ರೀ, ಸ್ವಲ್ಪ ತಡ್ಕೊಳ್ಳಿ. ಇನ್ನೂ ತನಕ ಕ್ಲಾರಿಟಿ ಇಲ್ಲಪ್ಪ. ಮಾರನೇ ದಿವಸ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ತೀರ್ಮಾನ ಯಾರದ್ದು ಅಂತ. ಅಜಿತ್, ಈಗಾಗಲೇ ಪೊಲೀಸ್ ಕಮಿಷನರ್, ಸೆಂಟ್ರಲ್ DCP ಅವರು ಬರೆದಿರ್ತಕ್ಕಂಥ ಪತ್ರ ಮತ್ತು KSCA ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರ, ಈ ಎಲ್ಲವೂ ಇವತ್ತು ಬಹಿರಂಗ ಆಗಿದೆ. ಎಲ್ಲವೂ ಬಹಿರಂಗ ಆಗಿದೆ. 3ನೇ ತಾರೀಕೆ ಪತ್ರ ಬರೀತಾರೆ. ಒಂದು ವೇಳೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಗೆದ್ದರೆ ವಿಧಾನಸೌಧದ ಮೆಟ್ಟಿಲ ಮೇಲೆ ನಾವು ಸನ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಪ್ಲೇಯರ್ಸ್ಗಳನ್ನು ಸತ್ಕರಿಸಲಿದ್ದಾರೆ ಅಂತೇಳಿ ಸೆಕ್ರೆಟರಿ ಪತ್ರ ಬರೀತಾರೆ ಸರ್ಕಾರಕ್ಕೆ. ಆದರೆ ಎಲ್ಲವೂ ತೀರ್ಮಾನ ಆಗಿತ್ತ ಮುಂಚೆನೇ. ಇದಕ್ಕೆ DCP ಪತ್ರ ಬರೀತಾರೆ 4ನೇ ತಾರೀಕು. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇವತ್ತು ರಾಯಲ್ ಚಾಲೆಂಜರ್ಸ್ಗೆ ಇಡೀ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ, ರಾಜ್ಯದಲ್ಲೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಜನಸಂಖ್ಯೆ ಜಾಸ್ತಿ ಬರೋ ದೃಷ್ಟಿಯಿಂದ ಇಲ್ಲಿ ಸೆಕ್ಯೂರಿಟಿ ದೃಷ್ಟಿಯಿಂದ ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅನುಮತಿ ಮಾಡಲೇಬೇಕು ಅನ್ನೋದಿದೆ, ಅರ್ಧ ದಿನ ವಿಧಾನಸೌಧದ ಸಚಿವಾಲಯದ ಸಿಬ್ಬಂದಿಗಳಿಗೆ ರಜಾ ಕೊಟ್ಬಿಡ್ಬೇಕು. ಅವ್ರ ಕುಟುಂಬ ವರ್ಗದವ್ರು ಯಾರೂ ಬರಬಾರ್ದು. ಆ ಕುಟುಂಬ ವರ್ಗದವ್ರ ಮಕ್ಕಳನ್ನು ಕರ್ಕೊಂಬರಬಾರ್ದು. ಆಡಳಿತ ಮತ್ತು ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು. ಅದೆಲ್ಲ ಕರೆಕ್ಟ್ ರೀ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳೋದು, ಆ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ವಲ್ಲ ಅಚಾತುರ್ಯ ಸರ್. ಅಲ್ಲಿಂದನೇ ಆಗಿಲ್ವಲ್ಲ. ಆಗಿದ್ಮೇಲೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನಂತ ಕರೆ ಕೊಟ್ಟಿದ್ದಾರೆ, ಫಸ್ಟ್ ವಿಧಾನಸೌಧಕ್ಕೆ ಬನ್ನಿ, ನೀವು ಆಮೇಲೆ ಏರ್ಪೋರ್ಟ್ಗೆ ಯಾರೂ ಬರಬೇಡಿ, ನೀವು ಅಲ್ಲಿಂದ ನೀವು ಸ್ಟೇಡಿಯಮ್ಗೆ ಬನ್ನಿ ಅಂತ ಯಾರು ಕರೆ ಕೊಟ್ಟಿದ್ದು? ಅಧಿಕೃತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರೆ ಕೊಟ್ಟ ಮೇಲೆ ಇಲ್ಲಿ ಜನ ಎಲ್ಲಿಗೆ ಬರಬೇಕು ಅನ್ನೋ ವಿಷಯದಲ್ಲೂ ಗೊಂದಲಗಳಿದ್ವು. ಮುಖ್ಯಮಂತ್ರಿಗಳು ವಿಧಾನಸೌಧದ ಎದುರಿಗೆ ಜನರನ್ನ ಕರೆದ್ರು, ಉಪಮುಖ್ಯಮಂತ್ರಿಗಳು ಇಲ್ಲಿಗೆ ಬರಬೇಡಿ, ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಅಂತ. ಅಜಿತ್, ಅದರಲ್ಲೂ ಗೊಂದಲಗಳಿವೆ. ಅಲ್ಲಿ ಕರೆದಾಗ ಏನಾಗುತ್ತೆ ಅಜಿತ್, ಒಬ್ಬ ಪೊಲೀಸ್ ಅಧಿಕಾರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಕರೆ ಕೊಟ್ಟ ಮೇಲೆ ಅವನೇನು ಹೇಳಿದಾನೆ, ಆದರೂ ಸರ್ಕಾರ ಹಠ ಬಿದ್ದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಮ್ದೇನು ಅಭ್ಯಂತರ ಇಲ್ಲ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲವೂ ತೀರ್ಮಾನ ಇವ್ರು ಮಾಡಿದ್ಮೇಲೆ ಇವ್ರ ಕೈ ಕೆಳಗಡೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಏನು ಮಾಡ್ಲಿಕ್ಕೆ ಆಗ್ತದೆ? ಆದರೆ ಇದು ಕರೆ ಕೊಡೋದಕ್ಕಿಂತ ಮುಂಚೆ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಲ್ಲ ಸರ್. ಒಂದು ಚೀಫ್ ಮಿನಿಸ್ಟ್ರು ಯಾವುದೋ ಒಂದು ಹಳ್ಳಿಗೆ ಭೇಟಿ ಕೊಡ್ತಾರೆ ಅಂದರೆ ಇಂಟೆಲಿಜೆನ್ಸು, ಪೊಲೀಸು, SP ಎಷ್ಟು ತಯಾರಿ ಮಾಡುತ್ತೆ ಸರ್. ಇವತ್ತು ಕೋಟ್ಯಾಂತರ ಜನ ಅಭಿಮಾನಿಗಳು ಅಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಸ್ವಲ್ಪನವರು ಸರ್ಕಾರಕ್ಕೆ ವಿವೇಚನೆ ಬೇಡವಾ? ಎಷ್ಟು ಲಕ್ಷ ಜನ ಬರ್ತಾರೆ, ನಾವು ಕರೆ ಕೊಡಬೇಕಾ ಬೇಡವಾ? ಅಥವಾ ಇನ್ನೊಂದು ದಿನ ಕಾರ್ಯಕ್ರಮ 3 ದಿನ ತಡವಾಗಿ ಮಾಡಿದ್ರೆ ಏನು ಅನ್ನೋಂತಕ್ಕಂಥದ್ದು ಸರ್. ಬಾಂಬೆನಲ್ಲಿ ಇಂಡಿಯಾ ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಈ ಜೂನ್ 29ಗೆ ಮ್ಯಾಚ್ ಗೆಲ್ಲಿಯುತ್ತೆ, ಜುಲೈ 4ನೇ ತಾರೀಕು ಕಾರ್ಯಕ್ರಮ ಮಾಡ್ತಾರೆ ಸರ್. ಲಕ್ಷಾಂತರ ಜನ, 10 ಲಕ್ಷ ಜನ ಇರ್ತಾರೆ ಸರ್. ಬಸ್ಸಿಂದ ಇಳಿದು ನಡ್ಕೊಂಡು ಹೋಗ್ತಾರೆ ಪ್ಲೇಯರ್ಗಳು. ಅಲ್ಲಿನ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡು ಮಾಡಿತ್ತು? ಆ ಒಂದು ಕಾಮನ್ ಸೆನ್ಸ್ ಈ ಸರ್ಕಾರಕ್ಕೆ ಬೇಡವಾ? ಮುಖ್ಯಮಂತ್ರಿಗಳಿಗೆ ಬೇಡವಾ? ಉಪಮುಖ್ಯಮಂತ್ರಿಗಳಿಗೆ ಬೇಡವಾ? ಇವತ್ತು 11 ಜನ ಸಾವಿಗೆ ಕಾರಣ ಆಗಿ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅನ್ನತಕ್ಕಂಥದ್ದು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸೋಕ್ಕೆ ಪ್ರಯತ್ನ ನಡೀತಿದೆ ಹೊರತು ಹಾಗೆ ಎಲ್ಲಿ ಮಿಸ್ಟೇಕ್ ಆಯಿತು, ಏನು ತಪ್ಪಾಯಿತು, ನಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಫೇಲ್ಯೂರ್ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆನೇ ಆಗ್ತಿಲ್ಲ ಸರ್ಕಾರದಲ್ಲಿ. ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಇವ್ರ ಸಮಸ್ಯೆಗಳನ್ನು, ಇವರ ರೆಸ್ಪಾನ್ಸಿಬಿಲಿಟಿನ ಪೊಲೀಸ್ ಅಧಿಕಾರಿಗಳನ್ನು ಶಿಫ್ಟ್ ಮಾಡಿ ಇವತ್ತು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೆನ್ನೆ ನೋಡ್ರೆ ಹೊಟ್ಟೆ ಉರಿಯುತ್ತೆ ಪಾಪ. ಆ ಕುಟುಂಬದಲ್ಲೊಬ್ಬ ಸ್ಮಶಾನದಲ್ಲ ತಂದೆ ಹೋಗಿ ಗುಂಡಿ ಮೇಲೆ ಬಿದ್ದು ಒಳ್ಳಾಡ್ತಾ ಇದ್ದಾನೆ, ಅವನು ಹೊಟ್ಟೆ ಉರಿಯುತ್ತೆ ಸರ್. ಸ್ವಲ್ಪನವರು ಇವ್ರಿಗೆ ಇದು ಬೇಡ, ಇದ್ರ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ. ಆಗಿದೆ, ಘಟನೆ ಆಗಿದೆ ಸರ್. ಪಶ್ಚಾತ್ತಾಪ ಪಡೋಂಥ ಒಂದು ಮನಸ್ಥಿತಿ ಇಲ್ವೇ ಈ ಸರ್ಕಾರಕ್ಕೆ? ಪಶ್ಚಾತ್ತಾಪ ಆಗಿದೆ ಅನ್ನೋದು ನಿಮ್ಗೆ ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ಅಲ್ಲ ಸರ್, ಹಿಂಗಿದ್ರು ಸರ್ DK ಶಿವಕುಮಾರ್ ಅವ್ರ ಕಣ್ಣಲ್ಲಿ ನೀರು ತೆಗೆದ್ರು ಸರ್. ಕಣ್ಣಲ್ಲಿ ನೀರು ತೆಗೆದ್ರು. 10 ಲಕ್ಷ ಘೋಷಣೆ ಮಾಡಿದ ಪರಿಹಾರ 25 ಲಕ್ಷ ಮಾಡಿದಾರಪ್ಪ. 25 ಲಕ್ಷ ಪರಿಹಾರ ಘೋಷಣೆ, ಇನ್ನು ಏನು ಮಾಡ್ಬೇಕು ಅವರು? ಅಜಿತ್ ನೋಡಿ, ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರೆ ಸರ್ಕಾರ ಫೇಲ್ಯೂರ್. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನ ಸಸ್ಪೆಂಡ್ ಮಾಡಿದ್ಮೇಲೆ, ತೆಗೆದಾಕಿದ್ಮೇಲೆ ಇವರು ಅಕ್ಸೆಪ್ಟ್ ಮಾಡ್ಕೋಬೇಕಿತ್ತು ನಮ್ಮ ಫೇಲ್ಯೂರ್ ಅಂತೇಳಿ. ಒಂದು ಕ್ಷಣ ಅಧಿಕಾರದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ CM ಅಜಿತ್ ಇವ್ರ ಕೈನಲ್ಲಿ. ಒಂದೇ ಒಂದು ಕ್ಷಣ ಇರೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಈಶ್ವರಪ್ಪ ರಾಜೀನಾಮೆ ಕೇಳಿ ತೊಗೊಂಡ್ರಲ್ಲ ಇವತ್ತು, ನಿಮ್ಗೆ ಅದು ಮನಸ್ಸಿಗೆ ಬರ್ತಾ ಇಲ್ವಾ ನಿಮಗೆ? ಒಂದಕ್ಕೊಂದು ಕಂಪಾರಿಬಲ್ ಅಲ್ಲ ಸರ್. ಕಂಪಾರಿಬಲ್ ಏನು ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.